ಸೊ ಗಾಯ್ಸ್, ಇವತ್ತು ನಾವಿರೋದು ಪಡುಬಿದ್ರೆ. ಹಿಂಗೆ ಫ್ರೆಂಡ್ಸ್ ಬಿಸಿಲಲ್ಲಿ ಸಾಯ್ತಾ ಕರ್ಕೊಂಡ್ಬಂದು ಊಟ ಇಲ್ಲ ಎಂತೆಲ್ಲ ಹೊಟ್ಟೆಗೆ ಹಾಳಾಗಿದ್ದು ಇವನಿಂದನೇ ಉದ್ಧಾರ ಆಗಿದೆ. ನಾವಂತ ಲೈಫಲ್ಲಿ ಹಾಳಾಗಿದ್ದು, ಬ್ರಾಕೆಟ್ ಅಲ್ಲಿ ಉದ್ಧಾರ ಆಗಿದ್ದು, ಮತ್ತೆ ಬ್ರಾಕೆಟ್ ಅಲ್ಲಿ ಹಾಳಾಗಿದ್ದು. ಅರ್ಥ ಈ ತರದ ಫ್ರೆಂಡ್ಸ್ ಇಂದಾನೆ ಅಂತ ಅನ್ಬೋದು. ಏನಂತ ಸೊ ಇವಾಗ 11:15 ನೋಡೋಣ ಇಲ್ಲಿ ಏನೇನು ನಮ್ಗೆ ನೋಡೋಕೆ ಪ್ಲೇಸಸ್ ಸಿಗುತ್ತೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟ್ ಇಲ್ಲಿಂದ ಕಾಪುಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅಲ್ಲಿಂದ ಏನಾದ್ರು ಇವತ್ತು ಮೋಸ್ಟ್ ಹ್ಯಾಪನಿಂಗ್ ಡೇ ಅಂತ ಈ ತರ ಅಲ್ಲ, ನೋಡೋಣ ಇವತ್ತು ಏನೇನ್ ಸಾಧ್ಯ ಆಗುತ್ತೋ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಪ್ರತಿ ಸತಿನೂ ಮಂಗಳೂರಿಗೆ ನಾವು ಬಂದಾಗ ತುಂಬಾ ವಿಷಯಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿದೀನಿ. ಆಮೇಲೆ ತುಂಬಾ ಪ್ಲೇಸಸ್ ಆಗಿರ್ಬೋದು, ಇಂಗ್ಲಿಷ್ ಕಲ್ಚರ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಬಟ್ ಯಾವಾಗ್ಲೂ ಅದನ್ನ ಈ ತರ ಕಂಟೆಂಟ್ ಆಗಿ ನಾನು ತಗೊಂಡಿರ್ಲಿಲ್ಲ. ಸೊ ನೋಡೋಣ ಈ ಟ್ರಿಪ್ ನ ಹೇಗೆ ನಾವು ಸ್ಪೆಂಡ್ ಮಾಡ್ತೀವಿ ಅನ್ನೋದು. ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದೀನಿ. ಬಟ್ ಯಾವ್ದು ನಮ್ ಪ್ಲಾನ್ ತರ ಆಗಿಲ್ಲ. ನೋಡೋಣ. ಜಾಸ್ತಿ ಟೈಮ್ ನ ವೇಸ್ಟ್ ಮಾಡೋದ್ ಬೇಡ, ಬೇಗ, ಯಾಕಂದ್ರೆ ನನ್ನ ಮೊಬೈಲ್ ಅಲ್ಲೂ ಚಾರ್ಜ್ ಇಲ್ಲ. ಬೇಗ ಕಾಪು ಬೀಚ್ ಕಡೆಗೆ ಹೋಗೋಣ. ಹಾಗೆ ಊಟ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರೆ ಇವತ್ತಿನ ಸ್ಕೆಡ್ಯೂಲ್ ಮುಗೀತು. ಸ್ವಲ್ಪ ರೆಸ್ಟ್ ಹೋಗ್ಬೇಕು, ಯಾಕಂದ್ರೆ ನೈಟ್ ಎಲ್ಲ ಗಾಡಿ ಓಡಿಸಿ ಆಲ್ರೆಡಿ ನಮ್ಮ ಎನರ್ಜಿ ಮುಗಿದೋಗಿದೆ. ಹೋಗ ಕಾಪು ಬೀಚಿಗೆ ಹೋಗಿ ಒಳ್ಳೆ ಫಿಶ್ ಊಟ ಮಾಡ್ಕೊಂಡು ಒಳ್ಳೆ ಮಜ್ಜಿಗೆ ಕುಡ್ಕೊಂಡು ಮಧ್ಯಾಹ್ನ ಬಂದು ರೆಸ್ಟ್ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್. ಕರೆಕ್ಟಾ? Yes, guys, we just now reached ಕಾಪು ಬೀಚ್. ನೋಡೋಣ ಹೆಂಗಿದೆ ಕಾಪು ಬೀಚ್. ಪ್ರತಿ ಸತಿ ಬಂದಾಗ್ಲೂ ಏನ್ ಗೊತ್ತಾ, ಈ ಕಾಪು ಬೀಚ್ ಅಲ್ಲಿ ಲೈಟ್ ಹೌಸ್ ನ ನೋಡಕ್ ಆಗಿರ್ಲಿಲ್ಲ. ಬಟ್ ನನ್ ಪ್ರಕಾರ ಇವತ್ತು ಮಗ ಲೈಟ್ ಹೌಸ್ ನ ಎಕ್ಸ್ಪ್ಲೋರ್ ಮಾಡೇ ಹೋಗೋಣ. ಸಂಜೆ ಬರೋಣ. ಸಂಜೆ ಬಾ. ಇಲ್ಲೇ ಗಾಡಿ ಲಾಕ್ ಮಾಡ್ತಾ ಇದ್ದೀನಿ. ಆದ್ರೂ ಸಿಕ್ಕಾಬಟ್ಟೆ ಬಿಸ್ಲಿದೆ ಇವತ್ತಂತೂ. ಕಾಪು ಇದು ಬಿಸಿಲು ಎಂತ ಗೊತ್ತಾ, ಮೈಸೂರ ಹ್ಯೂಮಿಡಿಟಿ ತರ ಇರೋ ಬರೋ ಸ್ವೆಟ್ನೆಲ್ಲ ತೆಗೆದೆಸ್ತು ಮೈಗೆಲ್ಲ ಕಳೆ ಕೊಡುತ್ತೆ. ಆಯ್ತು ಕಣ್ಣು. ನಮ್ಮ ಜನ ಕಾಪು ಇದು ನಂದೆಲ್ಲ ಹಾಕ್ಬೇಡ, ಎಲ್ಲದೂ ಹಾಕದ ಇದ್ರಾಗ ಎಲ್ಲ ಕಂಟೆಂಟ್ ಇವು ರಾ ಕಂಟೆಂಟ್ ಮಗ ಹಾಕ್ಬೇಕು ಎಲ್ಲ. ಆದ್ರೂ ಬಾರಿ ಹೇಳಿದ್ ಬಿಡಲ್ಲ. ಗೈಸ್, ದಿಸ್ ಇಸ್ ದ ಗಾಯ್. ಬಾ ಎಂತ ಬರ್ತದ ಪ್ರಚಾರ ಹಿಂಗ್ ಹೋಗ ನಡಿ. ಅವರು ಸ್ಟುಡಿಯೋ ಅದ್ ಆಡ್ಬೇಕಲ್ಲ ಒಂದು. ನಾ ಲಾಸ್ಟ್ ಟೈಮ್ ಮಾಡಿದ್ದೆ ಸತಿನ ಮತ್ತ ಮೋಟ್ರು ಬೈಕ್ ಒಂದ್ಸಲಿ ಯಾರು ಅಲ್ಲಿ ಬೈಕ್ ಮಗ ಬೈಕ್ ರೈಡ್ ಮಾಡೋಣ. ಏನ ಆ ಬೈಕ್ ನ ರೈಡ್ ಮಾಡೋಣ. ನಾನ್ ಹೊಡಿತೇನೆ, ನೀ ಹಿಂದೆ ಕೂರ್ಬೇಕು. ಇಲ್ಲ, ನಾನ್ ಹೊಡಿತೀನಿ, ನೀನ್ ಹಿಂದೆ ಕೂರ್. ಓಕೆ, ಹಿಂದಾದ್ರೇನು ಮುಂದಾದ್ರೇನು ಅಲ್ವಾ ಫ್ರೆಂಡ್ಸ್? ಇಲ್ಲ,
ಕಾಪು ಲೈಟ್ ಹೌಸ್ ಇಸ್ ಓಪನಿಂಗ್. ಅದು 5:30 ಇಂದ 6:30 ಇಂದ ಅಂತ ತುಂಬಾ ಅವ್ರು ಹಿಂಗಿನ ಕತೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು ಮಾಡದೆ. ಇದು ಕಾಪು ಲೈಟ್ ಹೌಸ್. ಮಗ ಅಲ್ಲಿ ಹೋಗೋದ್ ಬೇಡ, ಬಾ ಬೈಕ್ ರೈಡ್ ಮಾಡೋಣ. ಯಾವ ಬೈಕ್ ಆ ಬೈಕ್ ರೈಡ್ ಮಾಡೋಣ ಬಾರಲೇ, ಸಕ್ಕದಾಗಿರತ್ತೆ. ನಾನು ಹಿಡ್ಕೊಂಡು ಕೂರ್ತೇನೆ, ನೀವು ಹೊಡಿ. ನೀನು ಹೊಡೆಯೋದಂದ್ರೆ ತುಂಬಾ ಇಷ್ಟ. ಇದನ್ನ ಹಾಕ್ತೀನಿ, ಇದನ್ನ ಡೆಫಿನೆಟ್ಲಿ ಹಾಕ್ತೀನಿ. ಸ್ವಲ್ಪ ಮಾತಾಡು ಅಂತ ಬಿಸ್ನೆಸ್ ಏನ್ ಮಾತಾಡೋದು ಗಾಯ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ, ಎಷ್ಟು ಬಿಸಿಲು. ಬಟ್ ಇದು ಅಂತ ಎಫೆಕ್ಟಿವ್ ಬಿಸಿಲು ತರ ಇಲ್ಲ. ಸಂಜೆಯಲ್ಲಿ ನುಸಿಯೋದಂದ್ರೆ ತುಂಬಾ ಇಷ್ಟ. ಎಂತ ಆಗಿದ್ರೆ ಹೊಡಿಯೋದಾ? ತಡಿ ನೋಡೋಣ. ಅವರೆಲ್ಲ ಕ್ರೌಡ್, ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಇಲ್ಲಿಲ್ಲ. ಹಾ, ಬಿಸಿಲನ್ನ ಇದು ಮಾಡಿ. ಆಹಾ, ಕಾಪು ಬೀಚ್ ನೋಡಿ, ಅದೇ ಲೈಟ್ ಹೌಸ್ ಸಕ್ಕದಾಗಿದೆ. ಲೈಟ್ ಹೌಸ್ ನ ಮಾತ್ರ ಎಕ್ಸ್ಪ್ಲೋರ್ ಮಾಡ್ರೆ ಹೋಗೋದ್ ಬೇಡ ಇವತ್ತು, ಗೊತ್ತಾಯ್ತಾ? ಬಾಂಬೆ ಗೋಲಾ ಹೆಸರು ನೋಡಿದ್ರು, ಬಾಂಬೆ ಗೋಲಾ ಫ್ರೆಶ್ ಲೈಮ್ ಸುಡಾ. ಯಾರು ಕಾಪು ಅಂದ್ರೆ ಬಾಂಬೆ ಗೋಲಾ ಟ್ರೈ ಮಾಡಿ. ಬಾಂಬೆ ಗೋಲಾ ನೇಮ್ ಸಕ್ಕತ್ತಾಗಿದೆ. ಸ್ವಲ್ಪ ಬಂಡೆ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅಂತ. ಈ ಬಂಡೆ ಎಕ್ಸ್ಪ್ಲೋರ್ ಆ ಬಂಡೆಲೆ ನಾನು ಕಂಡಿರೋದು ಇನ್ಸ್ಟಾಗ್ರಾಮ್. ನಾವು ಫಸ್ಟ್ ಟೈಮ್ ಬಂದಾಗ ಅದನ್ನೂ ಒಂದ್ ಆಗ್ಬಿಡ್ತೀವಿ, ನೋಡ್ಕೊಂಬಿಡಿ. ಎಂತ ಅಮೇಜಿಂಗ್ ವ್ಯೂ ಅಲ್ಲ. ಬುದ್ಧಿವಂತ ಆದ್ರೆ ಆ ಬೈಕ್ನವ್ರದ್ದು ಎಂತ ಸ್ಕ್ಯಾಮ್ ಅಂದ್ರೆ, ಇಲ್ಲಿ ನೋಡಿ, ಈ ಗಾಡಿದ ಎಂತ ಸ್ಕ್ಯಾಮ್. ಯಾವಾಗ್ಲೂ ಈ ಬೈಕ್ನವ್ರದ್ದು ಯಾವ ತರ ಸ್ಕ್ಯಾಮ್ ಗೊತ್ತಾ ಇದು? ಒಂದ್ ರೌಂಡ್ ಅಲ್ಲಿವರೆಗೂ ಆ ಫ್ಲಾಗ್ ತೋರ್ಸಿರ್ತಾರಲ್ಲ, ಆ ಫ್ಲಾಗ್ ವರ್ಗು ಹೋಗಿ ಬರ್ಬೇಕು. ಬಟ್ ನಿಜವಾಗ್ಲೂ ಅವ್ನ್ ಬುದ್ಧಿವಂತ ಆದ್ರೆ ಆ ಫ್ಲಾಗಿಗೆ ಹೋಗೋವರ್ಗು ಬರೀ ಜಿಗ್ಜಾಗ್ ಮೂಮೆಂಟ್ ಅಲ್ಲೇ ಹೋಗ್ಬೇಕು. ಹೋದ್ರೆ ಮಾತ್ರ ಅವನಿಗೆ ಒಳ್ಳೆ ಬರ್ತದ. ಸುಮ್ನೆ ಹೋಗಿ ಒಂದ್ ಲೂಪ್ ರೌಂಡ್ ಹೊಡೆದ್ರೆ ಯೂಸ್ ಇಲ್ಲ. ಜಿಗ್ಜಾಗ್ ಮೂಮೆಂಟ್ ಅಲ್ಲಿ ಹೋದ್ರೆ ಅದನ್ನ ಪೆಟ್ರೋಲ್ ಖಾಲಿ ಮಾಡ್ಬೇಕು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇದು ನಾನು ಲಾಸ್ಟ್ ಟೈಮ್ ಕಂಡ್ಕೊಂಡಿರೋಂತ ಸೀಕ್ರೆಟ್. ಯಾರಾದ್ರೂ ಈ ತರ ಬೈಕ್ ಮೋಟರ್ ಸ್ಪೋರ್ಟ್ ಆಡೋರಿದ್ರೆ ಡೆಫಿನೆಟ್ಲಿ ಅದನ್ನ ಟ್ರೈ ಮಾಡಿ. ಆ ಜಿಗ್ಜಾಗ್ ಮೂಮೆಂಟ್ ಅಲ್ಲಿ ಹೋಗಿ, ಅದು ನಿಮಗೆ ಸಖತ್ ಕಿಕ್ ಕೊಡುತ್ತೆ. ಆಮೇಲೆ ಫಸ್ಟ್ ಟೈಮ್ ಓಡ್ಸೋರಿಗೆ ಅಷ್ಟು ಗ್ರಿಪ್ ಸಿಗಲ್ಲ, ಟ್ರೈ ಮಾಡ್ಬೋದು. ಹೊಡೆದೇನೆ ರೂಢಿ ಆಗೋದು. ಕರೆಕ್ಟ್, ಹೊಡೆದೇನೆ ರೂಢಿ ಆಗೋದು. ಅಣ್ಣ ಹಿಂಗ್ ಕೀನ ಹಿಂಗ್ ಗಲ್ಗಲ್ಸದ್ ನೋಡಿದ್ರೆ ನಾನೆಲ್ಲ ಗಾಡಿನ ಇಲ್ಲೇ ಬಿಟ್ಟು ತಿರ್ಗಾ ಊರಿಗೆ ಹೋಗೋ ತರ ಕಾಣಿಸುತ್ತೀವಿ. ಮತ್ತೊಂದು ಕೀ ತರಕ್ಕೆ ಏನಾಗ ಇಟ್ಕೊಂತೀನ ಇನ್ನ ಮೈ ಡಿಯರ್ ಫ್ರೆಂಡ್, ಜೇಬಲ್ಲಿ ಕೀ ಇಕ್ಕು ಹೋಗಿ ಮೈ ಡಿಯರ್ ಫ್ರೆಂಡ್. ಹಾ, ಯಾಕೋ ಈ ತರ ಎಲ್ಲ ಗಾಡಿ ಓಡಿಸ್ಲಿಕ್ಕೆ ಬರಲ್ಲ. ಗಾಡಿ ಓಡಿಸ್ತೀನಿ ಅಂತ. ಗಾಡಿ ಏನೋ ಪ್ರಾಬ್ಲಮ್ ಆಯ್ತು ಮಚ್ಚಿ. A few moments later. Guys, let's do this again.
ಎಕ್ಸಿಲೇಟರ್ ಬಿಟ್ರೆ ಅದೇ ಬ್ರೇಕು. ಬ್ಯಾಲೆನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್. ಜೋಶಲ್ಲೇ ಬರ್ತಾರೆ ಗುರು. ಆಶಿತ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ ಫಸ್ಟ್ ಟೈಮ್? ಚಂದ ಇತ್ತು. ಶೋಲ್ಡರ್ ಹೆಂಗ್ ಬಂತು? ತೋರ್ಸ ಹೆಂಗ್ ಬಂತ? ಈಸಿನಾ ಟಫಾ? ಈಸಿ. ಈಸಿನಾ? ಎಲ್ಲರೂ ಟ್ರೈ ಮಾಡ್ಬೋದಾ? ತೋರ್ಸ. ಕಾಪು ಬಂದ್ರೆ ಎಲ್ಲರೂ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿತ್ತು ಗಾಯ್ಸ್. ಏನೇ ಹೊಸ ಟ್ರೈ ಮಾಡ್ಬೇಕಾದ್ರೂ ಟ್ರೈ ಮಾಡಿ. ಅದೆಲ್ಲ ಏನ್ ಥಿಂಕ್ ಮಾಡಬೇಡಿ. ಸಾರಿ, ಮನಿ ಕಮ್ಸ್ ಅಂಡ್ ಗೋಸ್. ಓಕೆ, ಎಂಜಾಯ್ಮೆಂಟ್ ಸ್ಟೇಸ್. ಎಂಜಾಯ್ಮೆಂಟೇ. ಈ ಮೆಮೊರೀಸೇ ಬೆಸ್ಟ್ ಆಕ್ಚುಲಿ. ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಇಷ್ಟಿದೆ. ಒಂದು ಪಿಕ್ ತೋರ್ಸಲ್ಲ. She moves like a map with no border, a whisper caught in the wind. I see her boots at the corner cafe with a notebook and a pen. She's chasing skies I've never named while I stay in my lane. But something in the way keeps pulling at my chain. Oh, traveler, you carry the sun in your stride.